ಹಾಯ್ ಆಲ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾಸ್ ವೈಬ್ರೆಂಟ್ ಸ್ಪಾಟ್. ಚೀನಿಕಾಯಿ ಇದೊಂದು ಹಲವಾರು ರೀತಿಯಲ್ಲಿ ನಾವು ಕೇಳ್ಪಡ್ತೇವೆ. ಕುಂಬಳಕಾಯಿ ಇರ್ಬೋದು, ಸಿಹಿ ಕುಂಬಳಕಾಯಿ ಅಂತ ಇರ್ಬೋದು, ಕೂಷ್ಮಾಂಡ ಅಂತ ಇರ್ಬೋದು, ಚೀನಿಕಾಯಿ ಅಂತ ಇರ್ಬೋದು, ಪಂಪ್ಕಿನ್. ಸೊ ಹಲವಾರು ರೀತಿ ಹೆಸರುಗಳಿಂದ ನಾವು ಇದನ್ನು ಕರಿತೇವೆ. ನಾರ್ಮಲಾಗಿ ನಮ್ಮ ಕಡೆ ದಕ್ಷಿಣ ಕನ್ನಡ ಕಡೆ ಚೀನಿಕಾಯಿ ಅಂತ ಹೇಳ್ತೇವೆ, ಇಲ್ಲಾಂದರೆ ಸಿಹಿ ಕುಂಬಳಕಾಯಿ ಅಂತ ಹೇಳ್ತೇವೆ. ಮತ್ತು ತುಳುವಿನಲ್ಲಿ ನಾವು ಇದನ್ನು ಕೆಂಬುಡೆ ಅಂತ ಹೇಳ್ತೇವೆ. ಚೀನಿಕಾಯಿ ಸೇವನೆಯಿಂದ ದೇಹ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹಾಗೆಯೇ ಚೀನಿಕಾಯಿಯಲ್ಲಿ ಕಬ್ಬಿಣಾಂಶವು ಹೇರಳವಾಗಿದ್ದು ರಕ್ತಹೀನತೆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಊರುಗಳ ಸಮಸ್ಯೆ, ಹಳದಿ ಚರ್ಮ ಹಾಗೂ ಇನ್ನಿತರ ರೋಗಗಳಿಗೆ ರಾಮಬಾಣ. ಚೀನಿಕಾಯಿ ಬೀಜಗಳಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಎ ಇದ್ದು ವೈಟ್ ಬ್ಲಡ್ ಸೆಲ್ ಬಿಳಿ ರಕ್ತ ಕಣಗಳ ವೃದ್ಧಿಗೆ ಸಹಕಾರಿ. ಹಾಗೆಯೇ ಶೀತ, ಕೆಮ್ಮು, ನೆಗಡಿ ಮತ್ತು ಗಂಟಲು ನೋವು ಸಮಸ್ಯೆಗೆ ಚೀನಿಕಾಯಿ ಉತ್ತಮ ಮನೆಮದ್ದಾಗಿರುತ್ತದೆ. ಇಂದು ನಾನು ಚೀನಿಕಾಯಿ ಸಾಂಬಾರು ಹೇಗೆ ಮಾಡುವುದೆಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಟ್ಟು ಅದಕ್ಕೆ ತೊಳೆದ ಚೀನಿಕಾಯಿಯನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ 1 ಚಮಚ ಮೆಣಸು, ಅರ್ಧ ಚಮಚ ಅರಿಶಿಣ ಹುಡಿಯನ್ನು ಹಾಕಿ ಬೇಯಲಿಕ್ಕೆ ಇಟ್ಟುಬಿಡಿ. ಹಾಗೆ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 1 ಚಮಚ ಕಡಲೆ ಬೀಜ, 1 ಚಮಚ ಉದ್ದಿನಬೇಳೆ, 1 ಚಮಚ ಬೆಳ್ತಿಗೆ ಅಕ್ಕಿ, 1 ಚಮಚ ತೊಗರಿಬೇಳೆ, ಹಾಗೆಯೇ ಕರಿಬೇವಿನ ಸೊಪ್ಪು ಸ್ವಲ್ಪ, ಆಮೇಲೆ ಕೊತ್ತಂಬರಿ ಬೀಜ 1 ಚಮಚ, ಜೀರಿಗೆ ಅರ್ಧ ಚಮಚ ಹಾಗೂ ಎಲ್ಲ ಫ್ರೈ ಮಾಡಿದ ನಂತರ ಮೆಣಸನ್ನು ಹಾಕಿ, ನಾನು ಆಲ್ರೆಡಿ ಫ್ರೈ ಮಾಡಿರುವಂಥ ಮೆಣಸು ತೊಗೊಂಡಿದ್ದೆ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ತೊಗೊಂಡಿದ್ದೇನೆ. ಸೊ ನಿಮಗೆ ಎಷ್ಟು ಬೇಕು ಖಾರಕ್ಕೆ ತಕ್ಕಕ್ಕೆ ಮೆಣಸು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಫ್ರೈ ಮಾಡಿದ ನಂತರ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಅರ್ಧ ಗಡಿ ತೆಂಗಿನಕಾಯಿ ತೊಗೊಂಡಿದ್ದೇನೆ. ಅರ್ಧ ಗಡಿ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಆಮೇಲೆ ಮಸಾಲ ಫ್ರೈ ಮಾಡಿರುವಂಥದ್ದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಇಲ್ಲ ಅಂತ ಹೇಳಿದ್ರೆ ರಸವನ್ನು ಬಳಸ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ 1/4 ಚಮಚ ಆಗುವಷ್ಟು ಮೆಂತ್ಯ ಹಾಕ್ಕೊಳ್ಬೇಕು. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಈಚೆ ನಾವೇನು ಚೀನಿಕಾಯಿ ಬೇಯಲಿಕ್ಕೆ ಇಟ್ಟಿದ್ವಿ ಅದನ್ನು ಆಗಾಗ ನೋಡ್ತಾ ಇರಬೇಕು, ಬಿಕಾಸ್ ಅದು ಬೇಗ ಬೇಯ್ತದೆ. ಹಾಗಾಗಿ ಆಗಾಗ ಅಲ್ಲಾಡಿಸ್ಕೊಂಡು ನೋಡ್ತಾ ಇರಬೇಕು. ಈಗ ಚೀನಿಕಾಯಿ ಬೆಂದಿದೆ. ನಾನು ಅದಕ್ಕೀಗ ರುಬ್ಬಿರುವಂಥ ಮಸಾಲವನ್ನು ಹಾಕ್ಕೊಳ್ತೇನೆ. ರುಬ್ಬಿರುವಂಥ ಮಸಾಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ದಪ್ಪ ಅಂತ ಅನಿಸಿದರೆ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ತೆಳು ಮಾಡ್ಕೊಳ್ಳಿ. ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ನಿಮ್ಮ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದಾದ ನಂತರ 1-2 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಸ್ವೀಟ್ ಆಲ್ರೆಡಿ ಚೀನಿಕಾಯಿ ಸ್ವೀಟ್ ಇರುತ್ತೆ. ಸೊ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನಿಸಿದ್ರೆ ನೀವು 1-2 ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೋದು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿಗೆ ಸಾಂಬಾರು ರೆಡಿ ಆಗ್ತದೆ. ಒಂದು ಸ್ವಲ್ಪ ಹೊತ್ತು ಕುದ್ದ ನಂತರ ಊಟದ ಜೊತೆ ಅಥವಾ ಚಪಾತಿ ಅಥವಾ ದೋಸೆ, ರೊಟ್ಟಿ ಯಾವುದಕ್ಕಾದರೂ ಬಳಸ್ಕೋಬೋದು.